ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ACS ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಚಾಪ್ಟರ್ 2 ಲಿಕ್ವಿಡೇಷನ್ ಆಫ್ ಅ ಕಂಪನಿ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದರಲ್ಲಿ 4 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ 4 ಮಾರ್ಕ್ಸ್ನ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಬಂದು ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಅನ್ಸೌಂಡ್ ಲಿಮಿಟೆಡ್ 31/3/2023 ವೈಂಡಿಂಗ್ ಅಪ್ ವಾಲಂಟರಿ ವೈಂಡಿಂಗ್ ಅಪ್ ಮಾಡ್ಕೊಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಲ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನೇನು ಜಾಸ್ತಿ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಬರೀ ನಾವು ಅಸೆಟ್ ಸೈಡು ಕ್ಯಾಶ್ ಏನಾದ್ರು ಇದ್ದರೆ ಕ್ಯಾಶ್ನ ತೊಗೊಳ್ತೀವಿ. ಇಲ್ಲಿ ಲ್ಯಾಬಿಲಿಟೀಸ್ ಸೈಡು ಡಿಬೆಂಚರ್ಸು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಾದ್ರು ಇದ್ದರೆ ಅಥವಾ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಅಮೌಂಟ್ ಮಾತ್ರ ತೊಗೊಳ್ತೀವಿ. ನಮಗೆ ಮೇನ್ ಬೇಕಾಗಿರೋದು ಎಲ್ಲಿ ಅಂದರೆ ಈ ಒಂದು ಅಡ್ಜಸ್ಟ್ಮೆಂಟ್ಸಲ್ಲಿ ಮೇನ್ ಇರೋದು. ಸೊ ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ಬಂದು ಪ್ರಿಫರೆನ್ಸ್ ಡಿವಿಡೆಂಟ್ ಅರಿಯರ್ಸ್ ಫಾರ್ 1 ಇಯರ್. ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನೋದು 1 ಇಯರಿಂದ ಪೇ ಮಾಡಿಲ್ಲ, ಸೊ ಅದನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಡ್ಯೂ ಫಾರ್ 1 ಇಯರ್. ಡಿಬೆಂಚರ್ಸ್ವರೆಗೂ ನಾವು ಇಂಟ್ರೆಸ್ಟ್ನ ಪೇ ಮಾಡಬೇಕು, ಅದು 1 ಇಯರ್ ಇಂಟ್ರೆಸ್ಟ್ನ. ಆಲ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಆರ್ ಪ್ರಿಫರೆನ್ಷಿಯಲ್. ಇಲ್ಲಿ ಏನು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೋ ಇದನ್ನೆಲ್ಲ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ ಈ ಒಂದು ಲೈನಲ್ಲಿ ಅವರೇ ಹೇಳ್ತಿದ್ದಾರೆ. ನೆಕ್ಸ್ಟ್ ದ ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಅಸೆಟ್ಸ್ನ ಈ 3 ಟೈಪಾಗಿ ರಿಯಲೈಸ್ ಮಾಡ್ತಾ ಹೋಗ್ತಾರೆ. ಒಂದು ಪ್ಲಾಂಟ್ ಆ್ಯಂಡ್ ಮಷಿನರಿ, ಇನ್ನೊಂದು ಫರ್ನಿಚರ್, ಇನ್ನೊಂದು ಡೆಟಾಸ್. ನೆಕ್ಸ್ಟ್ ದ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಯಲೈಸ್ ನಥಿಂಗ್. ಸ್ಟಾಕು ಮತ್ತು ಇನ್ವೆಸ್ಟ್ಮೆಂಟ್ ಏನು ಕೂಡ ರಿಯಲೈಸ್ ಆಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಇಲ್ಲಿ ನಮಗೆ ಫಾರ್ಮ್ಯಾಟಲ್ಲಿ ಅಸೆಟ್ ಸೈಡ್ ಬಂದು ಇಷ್ಟು ಅಮೌಂಟ್ ಇದೆಯಲ್ಲ, ಸೊ ಇದರಲ್ಲಿ ಸ್ಟಾಕು ಮತ್ತು ಇನ್ವೆಸ್ಟ್ಮೆಂಟ್ ಏನು ಕೂಡ ರಿಯಲೈಸ್ಡ್ ಆಗಿಲ್ಲ, ಅದು ಆ್ಯಸ್ ಇಟ್ ಈಸ್ ಅಮೌಂಟ್ ಹಾಗೇ ಇದೆ. ಬಟ್ ನಾವು ಆ ಒಂದು ಅಮೌಂಟ್ ತೊಗೋಬಾರ್ದು. ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಏನು ಅಮೌಂಟ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಎಕ್ಸ್ಪೆನ್ಸಸ್ ಆಫ್ ದ ಲಿಕ್ವಿಡೇಷನ್ ಇಸ್ 2000. ಅಂದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 2000 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಬಂದು 4% ಆನ್ ಅಮೌಂಟ್ ರಿಯಲೈಸ್ ಅಥವಾ ಅಸೆಟ್ಸ್ ರಿಯಲೈಸ್, ಇನ್ನು 2% ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಬಂದು ವರ್ಕಿಂಗ್ ನೋಟ್ ಆಗುತ್ತೆ ನಮಗೆ. ಇಷ್ಟು ಕೂಡ ಕ್ವಶನ್ ಆಗಿದೆ. ಸೊ ನಮಗೆ ಫಾರ್ಮ್ಯಾಟ್ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ಲಿಕ್ವಿಡೇಷನ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಹಾಕಿ ಫಸ್ಟು ರಿಸಿಪ್ಟ್ ಸೈಡು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನು ಫಸ್ಟ್ ಹಾಕ್ಕೊಳ್ತೀವಿ. ಸೊ ನೋಡಿ, ಇಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ಕ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಸೊ ಈ ಅಮೌಂಟ್ನ ಆ್ಯಸ್ ಇಟ್ ಈಸ್ ಹಾಕ್ಕೊಳ್ತೀವಿ. ನೆಕ್ಸ್ಟು ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ ಏನು ಕೊಟ್ಟಿದ್ದಾರೋ ಆ ಒಂದು ಅಮೌಂಟ್ನ ಆ್ಯಸ್ ಇಟ್ ಈಸ್ ಹಾಕ್ತೀವಿ ನಾವು. ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ ಸಹ ಈ ಥರ ಹಾಕೊಳ್ತೀವಿ. ಪ್ಲಾಂಟ್ ಆ್ಯಂಡ್ ಮಷಿನರಿ 2,80,000, ಫರ್ನಿಚರ್ 400, ಡೆಟಾಸ್ 1,50,000. ಇಷ್ಟು ಕೂಡ ಆ್ಯಡ್ ಮಾಡಿದಾಗ ನಮಗೆ 4,31,600 ರೂಪೀಸ್ ಬರುತ್ತೆ. ಸೊ ರಿಸಿಪ್ಟ್ ಸೈಡ್ ಇಷ್ಟೇ ಅಮೌಂಟ್ ಬರುತ್ತೆ. ಇನ್ನು ಪೇಮೆಂಟ್ ಸೈಡ್ ಬಂದರೆ ಫಸ್ಟ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಕ್ವಶನಲ್ಲಿ ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಮಗೆಲ್ಲೂ ಕೂಡ ಇಲ್ಲ, ಸೊ ಅದನ್ನು ನಿಲ್ ಅಂತ ಹಾಕ್ತೀವಿ. ನೆಕ್ಸ್ಟ್ ನಾವು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಪೇ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಮಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 2,000 ರೂಪೀಸ್ ಅಂತ ಹೇಳಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ 2,000 ರೂಪೀಸ್ನ ನಾವು ಆ್ಯಸ್ ಇಟ್ ಈಸ್ ಹಾಕೊಳ್ತೀವಿ. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬಂದು ಫಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ 4% ಆನ್ ಅಸೆಟ್ಸ್ ರಿಯಲೈಸ್. ಅಸೆಟ್ಸ್ ರಿಯಲೈಸ್ಡ್ ಎಷ್ಟಾಗಿದೆ ಅದ್ರ ಮೇಲೆ 4%ನ ಪೇ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಬರೀ ನಮ್ಗೆ ಅಸೆಟ್ಸ್ ಎಷ್ಟು ರಿಯಲೈಸ್ಡ್ ಆಗಿದೆ ಅಷ್ಟ್ರ ಮೇಲೆ ಮಾತ್ರ ತಗೋಬೇಕಾಗುತ್ತೆ. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಲ್ಲಿಂದ ತೊಗೊಂಡಿದ್ದೆ, ಅಂದರೆ ಬ್ಯಾಲೆನ್ಸ್ ಎಷ್ಟು ಮಿಕ್ಕಿದೆಯೋ ಅದ್ರ ಮೇಲೆ 2%ನ ಮಾಡಿದೆ. ಬಟ್ ಇದರಲ್ಲಿ ಬರೀ ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಮಾಡಿ ಅಂತ ಹೇಳಿದ್ದಾರೆ. ಕ್ಯಾಶ್ನ ಬಿಟ್ಬಿಡಿ, ಕ್ಯಾಶ್ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದಾರಲ್ವ. ಸೊ ನಾವಾಗ ಏನು ಮಾಡಬೇಕು ಅಂದರೆ ಈ ಮೂರನ್ನು ಅಸೆಟ್ಸ್ನ ಆ್ಯಡ್ ಮಾಡಿದಾಗ ನಮಗೆ 4,30,400 ಬರುತ್ತೆ. ಇದ್ರ ಮೇಲೆ 4% ಮಾಡಿದಾಗ ನಮಗೆ 17,216 ರೂಪೀಸ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಮ್ಗೆ ಏನು ಹೇಳಿದ್ದಾರೆ ಅಂದರೆ 2% ಆನ್ ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಸೊ ಇದು ವರ್ಕಿಂಗ್ ನೋಟ್ ಆಗುತ್ತೆ. ಫಸ್ಟೇ ಈ ಒಂದು ಅಮೌಂಟ್ನ ಬರೆಯೋಕ್ಕೆ ಹೋಗಬೇಡಿ. ಸೊ ಇದನ್ನ ಇಲ್ಲ ಅಂತ ಹಾಕೊಂಡು ಸುಮ್ಮನೆ ಬಿಟ್ಟಿರಿ. ನೆಕ್ಸ್ಟ್ ನಾವು ಅಮೌಂಟ್ ಯಾರಿಗೆ ಪೇ ಮಾಡ್ತೀವಿ ಅಂದರೆ ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ಗೆ ಏನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಡಿಬೆಂಚರ್ ಇಂಟ್ರೆಸ್ಟ್ ಡ್ಯೂ ಫಾರ್ 1 ಇಯರ್. 1 ಇಯರಿಂದ ಡಿಬೆಂಚರ್ ಅವ್ರಿಗೆ ಇಂಟ್ರೆಸ್ಟ್ನ ಪೇ ಮಾಡ್ತೀರಾ. ಸೊ ಅವಾಗ ನೀವೇನು ಮಾಡ್ತೀರಾ ಅಂದರೆ ಡಿಬೆಂಚರ್ ಅಮೌಂಟ್ ಎಷ್ಟಿದೆ ಅಮೌಂಟ್ನ ತೊಗೊಳ್ತೀರಾ, ಇಂಟು ಎಷ್ಟು ಪರ್ಸೆಂಟ್ ಪೇ ಮಾಡಬೇಕು ನಾವು, ಇಂಟು 7%. ಓಕೆನಾ, 1 lakh ಇಂಟು 7% ಇಂಟು 1 ಮಾಡಬೇಕು. ಯಾಕೆಂದರೆ 1 ಇಯರ್ ನಾವು ಡಿಬೆಂಚರ್ಸ್ನ ಪೇ ಮಾಡಿಲ್ವಲ್ಲ, ಸೊ ಇಂಟು 1 ಮಾಡಬೇಕಾಗುತ್ತೆ. ಅವಾಗ ನೋಡಿ, ಇಲ್ಲಿ
1,00,000 ಇಂಟು 7% ಇಂಟು 1. ನಾನಿಲ್ಲಿ ಇಂಟು 1 ಯಾಕೆ ಹಾಕಿಲ್ಲ ಅಂದರೆ ಇಂಟು 1 ಮಾಡಿದಾಗೂ ಕೂಡ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಆವಾಗ ನಮಗೆ 7,000 ರುಪೀಸ್ ಔಟರ್ ಕಾಲಮ್ಗೆ ಅಮೌಂಟ್ ಹೋಗುತ್ತೆ. ಇನ್ನು ಡಿಬೆಂಚರ್ ಅಮೌಂಟ್ ಅಂದರೆ ಡಿಬೆಂಚರ್ ಕ್ಯಾಪಿಟಲ್ ಎಷ್ಟಿದೆ, 1,00,000 ರುಪೀಸ್ ಇದೆಯಲ್ಲ. ಸೊ ನೋಡಿ ಇಲ್ಲಿ ಡಿಬೆಂಚರ್ ಕ್ಯಾಪಿಟಲ್ ಬಂದು 1,00,000. ಸೊ 1,00,000 ರುಪೀಸ್ ವಿತ್ ಕ್ಯಾಪಿಟಲ್ಲೇ ಕೊಡಬೇಕು ನಾವು. ಇಂಟ್ರೆಸ್ಟ್ನ ನಾವು ಪೇ ಮಾಡ್ತಿದ್ದೀವಿ ಅಂದರೆ ವಿತ್ ಕ್ಯಾಪಿಟಲ್ಲೇ ಅಲ್ವಾ ಕೊಡೋದು. ಸೊ ಆಸ್ ಇಟ್ ಈಸ್ 1,00,000 ರುಪೀಸ್ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅವ್ರು ಏನಂತ ಹೇಳಿದ್ದಾರೆ, ಆಲ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಆರ್ ಪ್ರಿಫರೆನ್ಷಿಯಲ್. ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಅಮೌಂಟ್ ಬಂದು 2,000 ರುಪೀಸ್ ಆ್ಯಸ್ ಇಟ್ ಈಸ್ ಹಾಕ್ತೀವಿ. ಇನ್ನು ನೆಕ್ಸ್ಟ್ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ ರಿಸಿಪ್ಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್ನ ತೊಗೊಳ್ತೀವಿ. ಸೊ ಇದು ನಾವು ಮಾಡೋಕ್ಕಿಂತ ಮುಂಚೆ ಟೋಟಲ್ ಪೇಮೆಂಟ್ಸಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದೆ, ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಆ್ಯಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಮೈನಸ್ ಮಾಡಬೇಕು ಅಂತ ಇಲ್ಲಿ ನೋಡಿ, ಇಲ್ಲಿ ನಮಗೆ ಎಲ್ಲೂ ಕೂಡ ಅದರ್ ದ್ಯಾನ್ ಅಂತ ಆಗಿರ್ಬೋದು ಅಥವಾ ಇನ್ಕ್ಲೂಡಿಂಗ್ ಅಂತ ಆಗಿರ್ಬೋದು ಯಾವುದೇ ಒಂದು ವರ್ಡ್ ಇಲ್ಲ. ಅಂದರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಥವಾ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಯಾವುದೇ ರೀತಿಯ ವರ್ಡ್ಸ್ ಇಲ್ಲ. ಸೊ ಈ ಥರ ಯಾವುದೇ ರೀತಿಯ ವರ್ಡ್ಸ್ ಇಲ್ಲ ಅಂದರೆ ನಾವೇನು ಕನ್ಸಿಡರ್ ಮಾಡಬೇಕು ಅಂದರೆ ಇನ್ಕ್ಲೂಡಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಕ್ಲೂಡಿಂಗ್ ಅಂದರೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ತಗೋಬಾರ್ದು ಅಂತ ಅರ್ಥ. ಸೊ ನೋಡಿ, ಇಲ್ಲಿ ನಾವು ಟೋಟಲ್ ಪೇಮೆಂಟ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಮಗೆ ಪೇಮೆಂಟ್ಸ್ ಏನೇನೆಲ್ಲ ಅಮೌಂಟ್ ಇದೆಯೋ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ತೀವಿ. 2,000 ಪ್ಲಸ್ 17,216 ಪ್ಲಸ್ 7,000 ಪ್ಲಸ್ 1,00,000 ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪೇಮೆಂಟ್ಸ್ ಬಂದು 1,26,216 ಬರುತ್ತೆ. ಸೊ ಇವೆರಡು ಒಂದು 4,31,600 ಇಂದ 1,26,216 ಮೈನಸ್ ಮಾಡಿದರೆ ನಮಗೆ 3,05,384 ರುಪೀಸ್ ಅಮೌಂಟ್ ಬರುತ್ತೆ. ಸೊ ಇದು ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿದೆ. ಸೊ ಇದ್ರ ಮೇಲೆ ನಾವು ರೆಮ್ಯುನರೇಷನ್ನ ಪೇ ಮಾಡಬೇಕಾಗುತ್ತೆ. ರೆಮ್ಯುನರೇಷನ್ ಪೇ ಮಾಡಬೇಕಾದ್ರೆ ಇವರು 2% ರೆಮ್ಯುನರೇಷನ್ ಹೇಳಿರೋದು. ಸೊ 3,05,384 ಇಂದ 2% ಮಾಡಿದಾಗ ನಮಗೆ 5,988 ಬರುತ್ತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದೆ 2% ಅಂದರೆ 2/102 ಅಂತಲೇ ತೊಗೋಬೇಕು. ಸೊ 2/102 ಮಾಡಿದಾಗ 5,988 ಬರುತ್ತೆ. ಇಲ್ಲಿ ನಾವು ಖಾಲಿ ಸ್ಪೇಸ್ ಏನು ಬಿಟ್ಟಿದ್ವೋ ಅಲ್ಲಿ 5,988ನ ಆ್ಯಡ್ ಮಾಡಿ, ಸೊ ಇಷ್ಟನ್ನು ಕೂಡ ರೆಸಿಪ್ಟ್ಸ್ನ ಪೇಮೆಂಟ್ಸ್ನ ಆ್ಯಡ್ ಮಾಡಿ ಈ ಒಂದು ಟೋಟಲ್ ಅಮೌಂಟಿಂದ ಮೈನಸ್ ಮಾಡಬೇಕಾಗುತ್ತೆ. 4,31,600 ಇಂದ ಇಷ್ಟನ್ನು ಮೈನಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದು 2,97,396 ರುಪೀಸ್ ಆನ್ಸರ್ ಬರುತ್ತೆ. ಇದು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿದೆ. ಸೊ ಇಷ್ಟು ಕೂಡ ಲಿಕ್ವಿಡೇಷನ್ ಆಫ್ ಅ ಕಂಪನಿ ಒಂದು 4 ಮಾರ್ಕ್ಸ್ ಸಮ್ಸ್ ಆಗಿದೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 12 ಮಾರ್ಕ್ಸ್ ಸಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.